ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ರಾಜಧಾನಿ ಬೆಂಗಳೂರಿನ ಹಲವೆಡೆ ಮಳೆಯಾಗಿದೆ. ಮೆಜೆಸ್ಟಿಕ್, ಶೇಷಾದ್ರಿಪುರಂ, ವಿಧಾನಸೌಧ, ಮಲ್ಲೇಶ್ವರಂ, ಕೆಆರ್ ವೃತ್ತ, ಶಾಂತಿನಗರ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ರಸ್ತೆ ಬದಿ ವ್ಯಾಪಾರಿಗಳು, ವಾಹನ ಸವಾರರು ಪರದಾಡಿದರು. ಭಾನುವಾರದ ರಜೆ ಅಂತ ಸುತ್ತಾಡಲು ಬಂದವರು ಮಳೆಗೆ ಸಿಲುಕಿ ಹೈರಾಣಾಗಿದ್ರು. ಇನ್ನು ನಾಳೆಯೂ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಉತ್ತರ ವಿಭಾಗದ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ನಡೆಸಿದ್ದು ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ. 13 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಪರಿಶೀಲಿಸಿದರು. ಸರ್ಕಾರ ನಿನ್ನೆಯಷ್ಟೇ ಬೆಂಗಳೂರನ್ನ 5 ವಿಭಾಗಗಳನ್ನಾಗಿ ವಿಂಗಡಿಸಿತ್ತು. ಸರ್ಕಾರದ ಈ ನಡೆಗೆ ವಿಪಕ್ಷಗಳ ಜೊತೆ ಸಾರ್ವಜನಿಕರು ವಿರೋಧ ವ್ಯಕ್ತವಾಗಿದೆ. ನಮಗೆ 5 ಭಾಗಗಳು ಬೇಕಿಲ್ಲ, ಮೊದಲು ಜನರ ಸಮಸ್ಯೆ ಬಗೆಹರಿಸಿ ಅಂತ ಕಿಡಿಕಾರ್ತಿದ್ದಾರೆ. ಇನ್ನು ಜಿಬಿಎ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಬಿಬಿಎಂಪಿ ಬಿ ಖಾತಾ, ಪವರ್ ಕನೆಕ್ಷನ್ ಎಲ್ಲ ಇದೆ, ಎಲ್ಲ ದಾಖಲೆ ಮಾಡುತ್ತೇವೆ, ನಾವು ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಈಗ ಬಿಬಿಎಂಪಿ ವಿಚಾರ, ಬಿ ಖಾತಾ ವಿಚಾರ, ಪವರ್ ಕನೆಕ್ಷನ್ನು ಇವೆಲ್ಲ ಇದೆ. ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಟಾಗಿ ಮಾಡಿ ನಿಮಗೆಲ್ಲ ಉತ್ತರ, ನಿಮಗೇನು ಓಡೋಗುದಿಲ್ಲ. ಕರ್ನಾಟಕ ರಾಜ್ಯ ಪಠ್ಯಕ್ರಮಗಳಲ್ಲಿನ ತ್ರಿಭಾಷಾ ಪದ್ಧತಿಗೆ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಲಾಲ್ಬಾಗ್ನಲ್ಲಿಂದು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆಯವರು ವಿಭಿನ್ನವಾಗಿ ಸಹಿ ಸಂಗ್ರಹಿಸಿದರು. ಮೊದಲ ಹಂತವಾಗಿ 50,000 ಜನರಿಂದ ಸಹಿ ಸಂಗ್ರಹ ಮಾಡಿ ಸಿಎಂ ಸಿದ್ದರಾಮಯ್ಯಗೆ ನೀಡಲಾಗಿದೆ. ಚಿತ್ರ ಸಾಹಿತಿ ಕವಿರಾಜ್ ಸೇರಿ ಹಲವು ಹೋರಾಟಗಾರರು ಖಾಸಗಿ ಶಾಲೆಗಳಲ್ಲಿ ತ್ರಿಭಾಷಾ ಪದ್ಧತಿಯನ್ನ ಕೈಬಿಡುವಂತೆ ಆಗ್ರಹಿಸಿದರು. ಬರೀ ಕರ್ನಾಟಕದಲ್ಲಿ ಮಾತ್ರ ಯಾಕೆ ತ್ರಿಭಾಷಾ ನೀತಿ? ದೇಶದ ಬೇರೆ ರಾಜ್ಯಗಳಲ್ಲಿ ಯಾಕಿಲ್ಲ? ಉತ್ತರದ ರಾಜ್ಯಗಳಲ್ಲಿ ಯಾಕಿಲ್ಲ? ತಮಿಳುನಾಡಲ್ಲಿ ಯಾಕಿಲ್ಲ? ಕರ್ನಾಟಕದ ಮಕ್ಕಳಿಗೆ ಮಾತ್ರ ಎಕ್ಸ್ಟ್ರಾ ಭಾಷೆಯ ಹೊರೆ ಯಾಕೆ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಸಮಾನತೆಯನ್ನು ಕೇಳ್ತಾ ಇದ್ದೀವಿ.